ಇವ್ರಿಗೆ ಸಿಗಲಿಲ್ಲ ಆದರೆ ಪಕ್ಷ ಬಿಡ್ತಾರೆ ಇವರು ಕಾಂಗ್ರೆಸ್ ಅನ್ನೋಂಥ ಒಂದು ಚರ್ಚೆ ಅದ. ಈ ಚರ್ಚೆಗೆ ಉತ್ತರ ಇನ್ನು ಮಂತ್ರಿಗಿರಿ ಅಂದರೆ ಸಂಪುಟ ವಿಸ್ತರಣೆ ಆದಮೇಲೆ ಗೊತ್ತಾಗುವಂಥದ್ದು. ಆದರೂ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಇದನ್ನು ವೇಟ್ ಮಾಡ್ತಾಯಿದ್ದಾರೆ. ಮತ್ತು ತಮ್ಮ ಇನ್ನೊಂದು ಏನಪ್ಪ ಅಂದ್ರೆ ರಾಜಕೀಯ ಅಸ್ತಿತ್ವ ಎಲ್ಲಿ ಅದಪ್ಪ ಅಂದ್ರೆ ಜನಸಂಪರ್ಕದಲ್ಲೇ, ಜನರ ಜೊತೆ ಬೆರೆಯುವುದರಲ್ಲೇ, ಜನರು ಭೇಟಿ ಆಗುವಲ್ಲೇ, ಜನರ ಸಮಸ್ಯೆಗಳಿಗೆ ಕಿವಿ ಕೊಡುವುದರಲ್ಲೇ ಅನ್ನೋದನ್ನು ಅರಿತಿರುವಂಥ ಅವರು ಅಲ್ಲಿ ಜನರ ಜೊತೆ ಸಂಪರ್ಕದಲ್ಲಿ ಸದಾ ಇರೋದರಿಂದ ಅತನಿ ಅವರಿಗೆ ಯಾವಾಗಲೂ ಒಂದು ಏನಪ್ಪ ಅಂದ್ರೆ ಅತ್ಯಂತ ನಂಬಿಗಸ್ತ ಪ್ಲೇಸ್. ಅದಕ್ಕಾಗಿ ಅವ್ರು ಇದ್ದಂಥವ್ರು ಇವತ್ತು ಮೊದಲೇನು ಕೆಲಸ ಮಾಡ್ತಾಯಿದ್ದಾರೆ, ಗೌರ್ಮೆಂಟ್ ಏನು ತೊಗೊಳ್ತಾ ಇದ್ದಾರೆ, ಅಲ್ಲಿಯೇ ಜನರಿಗೆ ಏನು ಬೇಕಾಗಿದೆ, ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳೋವಂಥದ್ದು. ಇವತ್ತಿನ ಮೇಲೆ ಹಸ್ಬೆಂಡ್ರಿದಿರ್ಬೋದು, ಮತ್ತೊಂದಿರ್ಬೋದು, ಅಲ್ಲಿ ಕೆರೆಗಳು ತುಂಬಿಸೋದಾಗಿರ್ಬೋದು, ನೀರಾವರಿ ಬಗ್ಗೆ ಆಗಿರ್ಬೋದು, ಒಟ್ಟು ಕಾಳಜಿಯಲ್ಲಿದ್ದಾರೆ. ಈ ಕಾಳಜಿ ಅವರನ್ನು ಗೆಲ್ಲಿಸೋದರಲ್ಲಿ ಎರಡು ಮಾತಿಲ್ಲ ಅನ್ನಿಸ್ತದ. ಅದೇ ಕಾಲಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಇವರಿಗೆ ಮಂತ್ರಿಯನ್ನಾಗಿ ಮಾಡುವ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಪ್ರಶ್ನೆಗಳು ಸಹಿತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಪ್ರಬಲವಾಗಿ ಬೆಳೆದಂಥ ಜಾರಕಿಹೊಳಿ ಸಹೋದರರ ಮಾತು ಎರಡೂ ಪಕ್ಷ ನಡೀತಿದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಷಯ. ಆದರೂ ಇತ್ತೀಚಿನ ದಿನದಲ್ಲೇ ಸ್ವಲ್ಪ BJPಯಲ್ಲಿ ಯಾಕೋ ಏನೋ ಜಾರಕಿಹೊಳಿ ಸಹೋದರರು ದೂರ ಇಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಮುಂಬರುವ ದಿನಗಳಲ್ಲಿ ನೋಡ್ಬೇಕು ಅದು ಏನಾಗಬಹುದು ಅಂತೇಳಿ. ಆದರೂ ಇಬ್ಬರು